ಹೇಗಿದ್ರು ನಾನು ಇದನ್ನು ಮಾಡ್ತಾ ಇದ್ದೀನಲ್ಲ, ಹಾಗೆ ಇದ್ರ ಜೊತೆಗೆ ನಾನೊಂದು ಆಯಿಲ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಇಷ್ಟೇ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾರಿಕಾ ಗೌಡ ಬ್ಲಾಗ್ಸ್. ಆ್ಯಕ್ಚುಲಿ ನಾನು ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ಕುಕ್ ಮಾಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ. ಅದಾದಮೇಲೆ ನಾನು ಫುಲ್ ಕಂಪ್ಲೀಟಾಗೆ ಬಿಟ್ಬಿಟ್ಟಿದ್ದೆ. ನನಗೆ ಯಾವಾಗ ತುಂಬಾ ಕ್ರೇಜ್ ಇತ್ತು, ಬಟ್ ಇವಾಗ ನಾನು ಫುಲ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಆ್ಯಂಡ್ ಇವತ್ತು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು, ಸೊ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇವಾಗೇನೋ ಚಿಕನ್ದು ಒಂದು ಐಟಮ್ ಮಾಡ್ತಾ ಇದ್ದೀನಿ. ಅದ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಳುಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಒಂದು 4ರಿಂದ 5 ಲವಂಗ, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದ್ರಲ್ಲಿ 1 ಕಪ್ ಫುಲ್ ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಇಷ್ಟೊಂದು ತೊಗೊಂಡಿದ್ದೀನಿ. ಹೇಗಿದ್ರು ನಾನು ಇದನ್ನು ಮಾಡ್ತಾ ಇದ್ದೀನಲ್ಲ, ಹಾಗೆ ಇದ್ರ ಜೊತೆಗೆ ನಾನೊಂದು ಆಯಿಲ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಕೂಡ ತೋರಿಸ್ತೀನಿ. ಹೇಗಿದ್ರು ಆಯಿಲ್ ಇಟ್ಕೊಂಡ್ಬಿಟ್ಟು ಈ ಕಡೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಇದಕ್ಕೆ ಆಲೂವೆರಾ, ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ದಾಸವಾಳ ಎಲೆ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀನಿ, ಅದು ಕೊನೆಗೆ ತೊಗೊಳ್ತೀನಿ. ಆಲ್ರೆಡಿ ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗಲೇ ಅದನ್ನೆಲ್ಲ ಹಾಕಿಬಿಟ್ಟು ಅದಾದಮೇಲೆ ನಾನು ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ, ಅದೆಲ್ಲ ನಾನು ಇವಾಗ ಇದಕ್ಕೆ ಹಾಕ್ತೀನಿ. ಆಲ್ರೆಡಿ ಎಣ್ಣೆ ಜಾಸ್ತಿ ಕಾಯ್ದಿದೆ. ಸೊ ತಪ ಅಂತ ಹೇಳ್ಬೋದು, ದೂರ ಹೋಗೋದು ಬೆಸ್ಟ್. ಸ್ವಲ್ಪ ಇದ್ರ ಜೊತೆ ಸ್ವಲ್ಪ ಇದಾಗ್ತಾ ಇದ್ದೀನಿ. ಏನಿದು ಮೆಂತ್ಯ, ಒಂದು 4 ಸ್ಪೂನ್ ಅಥವಾ 5 ಸ್ಪೂನ್ ಹಾಕೊಂಡಿದ್ದೀನಿ. ಆಯಿಲ್ ಕಡಿಮೆನೇ ಇದೆ, ಸ್ವಲ್ಪನೇ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಆಡಿಸ್ತಾ ಇದ್ದರೆ ಮುಗಿದು 5 ರೂಪಾಯಿಗೆ ಇದಾಗುತ್ತೆ. ಇದಾಗ್ತಾ ಇದೆ. ಇದಾಗೋಷ್ಟರಲ್ಲಿ ನಾನು ಈ ಕಡೆ ರೆಡಿ ಮಾಡ್ಕೊತೀನಿ. ಇವಾಗ ಚಿಕನಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಧನಿಯಾ ಮತ್ತು ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಲೈಕ್ ಇದು ಸ್ವಲ್ಪ ಡಾರ್ಕ್ ಆಗೋವರೆಗೂ, ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೇ ಒಂದು 8ರಿಂದ 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಇದು ಆಗ್ತಾ ಇದೆ. ಇದು ಆ್ಯಕ್ಚುಲಿ ನನಗೆ ನಂಗೆ ಆವಾಗಲೂ ಒಂದ್ಸತಿ ಏರ್ ಫಾಲ್ ಆಗಿತ್ತು. ಆವಾಗ ನಾನು ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಮತ್ತೆ ನನಗೆ ಏರ್ ಫಾಲ್ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ಅಗೇನ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫುಲ್ ಇದರಲ್ಲಿರೋ ರಸ ಎಲ್ಲ ಬಿಡೋವರೆಗೂ ಇದರಲ್ಲೇ ಚೆನ್ನಾಗಿ ಇದು ಮಾಡಬೇಕು. ನನ್ನ ಗ್ಯಾಸ್ ಮಧ್ಯದಲ್ಲಿ ಖಾಲಿ ಆಗಿದ್ದರಿಂದ ಇವಾಗ ಕುಕಿಂಗ್ ಬಿಟ್ಟು ಗ್ಯಾಸ್ ಫಿಟ್ಟಿಂಗಿಗೆ ರೆಡಿ ಆಗ್ತಾ ಇದ್ದೀನಿ. ಇವಾಗ ಅಪ್ಪ ಇಲ್ಲ, ನಾನೇ ಮಾಡಬೇಕು. ನಾನು ಮೊದಲು ಸ್ಪೈಸಸ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಇವಾಗ ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಕೂಡ ನಾನು ಪೌಡರ್ ಮಾಡಲ್ಲ. ಇವಾಗ ಈ ಕಡೆ ಗೀ ಮತ್ತು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಗೀ ಏನು ಮ್ಯಾಂಡೇಟ್ರಿ ಅಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲ ಅಂದ್ರೂ ಚೆನ್ನಾಗಾಗುತ್ತೆ, ಬಟ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಾಗುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಾನೊಂದು 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಈಗ ಚಿಕನ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಆಡಿಸ್ಕೊಂಡು ಅದಾದಮೇಲೆ ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು. ನೀರೇನು ಹಾಕೋಕೆ ಹೋಗಬೇಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ಇದು ಇವಾಗ ಚೆನ್ನಾಗಿ ಕುಕ್ ಆದಮೇಲೆ ನಾನು ಮೊದಲು ಮಾಡಿಟ್ಟಿದ್ದೆ ಅಲ್ವಾ ಪೌಡರ್, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೇ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಅದರಲ್ಲಿ ಏನು ನೀರಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೋಡಿ ಈಗಿರುತ್ತೆ. ಇದು ಇವಾಗ ರೆಡಿಯಾಗಿದೆ.